ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅದ್ಭುತ ಅಮೋಘ ಅನನ್ಯ ಭಾರತಕ್ಕೆ ವಿಶ್ವಕಪ್ ತಂದುಕೊಟ್ಟ 5 ಓವರ್. ಹೌದು ಸ್ನೇಹಿತರೆ, 5 ಓವರ್ ಹೇಗಿತ್ತಂತ ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಒಂದು ತಿಂಗಳ ಕ್ರಿಕೆಟ್ ಹಬ್ಬಕ್ಕೆ ರೋಚಕ ತೆರೆ ಬಿದ್ದಿದೆ. T20 ವಿಶ್ವಕಪ್ ಫೈನಲಲ್ಲಿ ಟೀಮ್ ಇಂಡಿಯಾ ದಕ್ಷಿಣ ಆಫ್ರಿಕಾವನ್ನು ಬಗ್ಗು ಬಡಿದು 13 ವರ್ಷಗಳ ಬಳಿಕ ICC ವಿಶ್ವಕಪ್ ಹಾಗೂ 17 ವರ್ಷಗಳ ಬಳಿಕ ಮತ್ತೊಂದು T20 ವಿಶ್ವಕಪ್ ಟ್ರೋಫಿಗೆ ಮುತ್ತಿಟ್ಟಿದೆ. ಟೂರ್ನಿಯುದ್ದಕ್ಕೂ ಸಂಘಟಿತ ಪ್ರದರ್ಶನ ತೋರಿದ ಟೀಮ್ ಇಂಡಿಯಾ ಚಾಂಪಿಯನ್ ಪಟ್ಟ ಅಲಂಕಾರ ಮಾಡಿದೆ. ಫೈನಲ್ ಪಂದ್ಯದಲ್ಲಿ ಆರಂಭಿಕ ಆಘಾತ ನಡೆಯುವ ವಿರಾಟ್ ಕೊಹ್ಲಿ ತೋರಿದ ವೀರೋಚಿತ ಹೋರಾಟದ ನೆರವಿನಿಂದ ಭಾರತ ತಂಡ 176 ರನ್ಗಳ ರನ್ ಸಿಕ್ಕಿತು. ಇನ್ನು ರನ್ ಮಿಷನ್ ಎಂದೇ ಖ್ಯಾತಿ ಪಡೆದಿದ್ದ ಕೊಹ್ಲಿ ಇಡೀ ಟೂರ್ನಿಯಲ್ಲಿ ಗಳಿಸಿದ್ದು ಕೇವಲ 75 ರನ್ಗಳು ಮಾತ್ರ. ಇನ್ನು ಕಿಂಗ್ ಕೊಹ್ಲಿ ರೋಹಿತ್ ಬಯಸದಂತೆ ಫೈನಲ್ನಲ್ಲಿ 59 ಎಸೆತಗಳಲ್ಲಿ 76 ರನ್ ಸಿಡಿಸಿ ಹರಿಣಗಳಿಗೆ 177 ರನ್ಗಳ ಗುರಿ ನೀಡಲು ನೆರವಾದರು. ಹೌದು ಸ್ನೇಹಿತರೆ, 177 ರನ್ಗಳ ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ತಂಡ 15 ಓವರ್ಗಳ ತನಕ ಗೆಲುವಿನ ಸನಿಹದಲ್ಲಿದ್ದರು. ಕೊನೆಯ 30 ಎಸೆತಗಳಲ್ಲಿ ಗೆಲ್ಲಲು ಮಾರ್ಕ್ರಮ್ ಪಡೆಗೆ 30 ರನ್ಗಳು ಅಗತ್ಯವಿತ್ತು. ಜೊತೆಗೆ ಕೈಯಲ್ಲಿ 6 ವಿಕೆಟ್ಗಳು ಕೂಡ ಇದ್ದವು. ಆದರೆ ಅಲ್ಲಿಂದ ಪಂದ್ಯವನ್ನೇ ಬದಲಾಯಿಸಿದ್ದು ಭಾರತದ ತ್ರಿವಳಿ ವೇಗಿಗಳಾದ ಬೂಮ್ರಾ, ಹಾರ್ದಿಕ್ ಮತ್ತು ಹರ್ಷದೀಪ್ ಸಿಂಗ್ ಅಂತಾನೆ ಹೇಳಬೇಕು. ಹೌದು ಸ್ನೇಹಿತರೆ, ಹರಿಣಗಳಿಗೆ ಗೆಲ್ಲಲು 30 ಎಸೆತಗಳಲ್ಲಿ 30 ರನ್ಗಳಿದ್ದಾಗ ಬೂಮ್ರಾ ಬಂದು 16ನೇ ಓವರ್ನಲ್ಲಿ ಕೇವಲ 4 ರನ್ ನೀಡುತ್ತಾರೆ. ಇದರಿಂದ ಕೊನೆಯ 4 ಓವರ್ಗಳಲ್ಲಿ 26 ರನ್ಗಳು ಉಳಿದಿದ್ದವು. ನಂತರ 17ನೇ ಓವರ್ನಲ್ಲಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಕೂಡ ತಾವು ಯಾರಿಗೂ ಕಮ್ಮಿಲ್ಲ ಎಂಬಂತೆ ತೋರಿಸಿದರು ಮತ್ತು 4 ರನ್ ಬಿಟ್ಟು ಕೊಟ್ಟರು ಮತ್ತು 1 ವಿಕೆಟ್ ಕೂಡ ಪಡೆದರು. ಭಾರತೀಯ ವಿಶ್ವಕಪ್ ಕನಸಿಗೆ ಭಯ ಹುಟ್ಟಿಸಿದ ಹೆನ್ರಿಕ್ ಕ್ಲಾಸನ್ ವಿಕೆಟ್ ಪಡೆದು ಪಂದ್ಯಕ್ಕೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೂಡ ಕೊಟ್ಟರು. ಇನ್ನು ಇದರಿಂದ ಕೊನೆಯ 18 ಎಸೆತಗಳಲ್ಲಿ ದಕ್ಷಿಣ ಆಫ್ರಿಕಾಗೆ ಕೇವಲ 22 ರನ್ಗಳ ಅಗತ್ಯವಿತ್ತು. ಆದರೆ ಈ ವೇಳೆ ಮತ್ತೆ ಬೌಲಿಂಗ್ಗೆ ದಾಳಿಗಿಳಿದ ಯಾರ್ಕರ್ ಕಿಂಗ್ ಬೂಮ್ರಾ ಕೇವಲ 2 ರನ್ ನೀಡಿದರು. ಅಲ್ಲದೆ ಆಲ್ರೌಂಡರ್ ಆದಂಥ ಮಾರ್ಕೋ ಜಾನ್ಸನ್ ವಿಕೆಟ್ ಉಡಾಯಿಸಿ ಗೆಲುವಿನ ಆಸೆ ಬಿಟ್ಟಿದ್ದ ಕೋಟ್ಯಾಂತರ ಭಾರತೀಯ ಅಭಿಮಾನಿಗಳು ಮತ್ತೆ ಪಂದ್ಯದತ್ತ ಗಮನ ಹರಿಸುವಂತೆ ಮಾಡಿದರು. ಹೌದು ಸ್ನೇಹಿತರೆ, ಬೂಮ್ರಾ ಅದ್ಭುತ ಬೌಲಿಂಗ್ ನೆರವಿನಿಂದ ಕೊನೆಯ 2 ಓವರ್ಗಳಲ್ಲಿ ಎದುರಾಳಿ ಪಡೆಗೆ ಗೆಲ್ಲಲು 20 ರನ್ಗಳ ಅಗತ್ಯವಿತ್ತು. ಕೈಯಲ್ಲಿ 5 ವಿಕೆಟ್ ಕೂಡ ಇತ್ತು. ಈ ಸಂದರ್ಭದಲ್ಲಿ 19ನೇ ಓವರ್ಗೆ ಬೌಲಿಂಗ್ ಮಾಡಿದ ಹರ್ಷದೀಪ್ ಸಿಂಗ್ ಅವರು ಕೇವಲ 4 ರನ್ ನೀಡಿ ಕೊನೆಯ ಓವರ್ ಗೆಲುವಿಗೆ 16 ರನ್ ಉಳಿಸಿಕೊಟ್ಟರು. ಇನ್ನು ಬೂಮ್ರಾ, ಹರ್ಷದೀಪ್ ಸಿಂಗ್ ಕೊಟ್ಟ ಬೆಂಬಲ ಪಡೆ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಕೊನೆ ಓವರ್ನಲ್ಲಿ 1 ಬೌಂಡರಿ ಸಹಿತ 8 ರನ್ ಬಿಟ್ಟು ಕೊಡೋದಲ್ಲದೆ ಕಿಲ್ಲರ್ ಮಿಲ್ಲರ್ ಎಂದೇ ಖ್ಯಾತಿ ಪಡೆದಿರುವ ಮಿಲ್ಲರ್ ಅವರನ್ನು ವಿಕೆಟ್ ಜೊತೆಗೆ ರಬಾಡ ವಿಕೆಟ್ ಹಾರಿಸಿ 17 ವರ್ಷಗಳ ನಂತರ ಭಾರತ 2ನೇ T20 ವಿಶ್ವಕಪ್ ಗೆಲ್ಲಲು ನೆರವಾದರು. ಇನ್ನು ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.